ಹೀಗೆ ಒಂದು ಊರಲ್ಲಿ ಒಬ್ಬರು ಜಗದ್ಗುರುಗಳಿರ್ತಾರಂತೆ. ಅವ್ರು ಏನೇ ಹೇಳಿದ್ರು ನಿಜ ಆಗುತ್ತೆ ಅನ್ನೋ ನಂಬಿಕೆ ಆ ಊರಿನ ಜನರಲ್ಲಿ. ಹಾಗಾಗಿ ಆ ಊರಿನ ಜನಗಳಂತೆ ಸುತ್ತಮುತ್ತಲಿನ ಊರಿನ ಜನಗಳು ಕೂಡ ಅವರಲ್ಲಿಗೆ ಬಂದು ತಮ್ಮ ಭವಿಷ್ಯ ಕೇಳ್ತಾ ಇದ್ರಂತೆ. ಹೀಗಿರುವಾಗ ಒಮ್ಮೆ ಲವ ಮತ್ತು ಕುಶ ಅನ್ನೋ ಇಬ್ಬರು ವಿದ್ಯಾರ್ಥಿಗಳು ಆ ಜಗದ್ಗುರುಗಳ ಬಳಿ ಬಂದು ಕೇಳ್ತಾರಂತೆ, ಗುರುಗಳೇ, ನಾವಿಬ್ಬರು ಸ್ನೇಹಿತರು, ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದೇವೆ, ನಿಮ್ಮ ಆಶೀರ್ವಾದ ಬೇಕು ಅಂತ ಕಾಲಿಗೆ ಬೀಳ್ತಾರಂತೆ. ಅದಕ್ಕೆ ಜಗದ್ಗುರುಗಳು ಅವರಿಬ್ಬರನ್ನು ನೋಡಿ, ಲವ ಅನ್ನೋ ಹುಡುಗನಿಗೆ ನೀನು ಒಳ್ಳೆ ಅಂಕ ಗಳಿಸಿ ಪ್ರಥಮ ದರ್ಜೆಯಲ್ಲಿ ಪಾಸಾಗ್ತೀಯಾ, ಮತ್ತು ಕುಶನಿಗೆ ನೀನು ಪರೀಕ್ಷೆಯಲ್ಲಿ ಫೇಲ್ ಆಗ್ತೀಯಾ ಅಂತ ಹೇಳ್ತಾರಂತೆ. ಇದನ್ನು ಕೇಳಿ ಲವ ಅನ್ನೋ ಹುಡುಗ ಖುಷಿಯಿಂದ ಓದೋದನ್ನೇ ಬಿಟ್ಟುಬಿಡ್ತಾನೆ. ಸಿನಿಮಾ, TV, ಜಾತ್ರೆ, ಹಬ್ಬ ಅಂತ ಊರೂರಲ್ಲಿ ಶುರು ಮಾಡ್ತಾನೆ. ಓದಿನ ಕಡೆ ತಲೆ ಕೂಡ ಹಾಕೋದಿಲ್ಲ. ಆದರೆ ಈ ಕಡೆ ಕುಶ ಅನ್ನೋ ಹುಡುಗ ಜಗದ್ಗುರುಗಳ ಮಾತನ್ನು ನಂಬದೆ ತನ್ನ ಓದಿನ ಮೇಲೆ ನಂಬಿಕೆ ಇಟ್ಟು ಹಗಲು ರಾತ್ರಿ ಅಂತ ತನ್ನ ಓದಿನ ಕಡೆಗೆ ಚೆನ್ನಾಗಿ ಗಮನ ಕೊಟ್ಟು ಓದೋಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ತಿಂಗಳಲ್ಲಿ ಪರೀಕ್ಷೆನೂ ಬರುತ್ತೆ. ಲವ್ ಮತ್ತು ಕುಶ ಪರೀಕ್ಷೆನೂ ಬರೀತಾರೆ, ಮತ್ತು ಕೆಲವೇ ದಿನದಲ್ಲಿ ಫಲಿತಾಂಶ ಕೂಡ ಬರುತ್ತೆ. ಈಗ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತೀಯಾ ಅಂತ ಹೇಳಿದ ಲವ ಅತ್ಯಂತ ಕಡಿಮೆ ಅಂಕ ಗಳಿಸಿ ಫೇಲ್ ಆಗ್ತಾನೆ. ಆದರೆ ಇಲ್ಲಿ ಫೇಲ್ ಆಗ್ತೀಯಾ ಅಂತ ಹೇಳಿದ ಕುಶ ಹೆಚ್ಚು ಅಂಕ ಗಳಿಸಿ ಪಾಸ್ ಆಗ್ತಾನೆ. ನಾವು ಕೂಡ ಅಷ್ಟೇ, ನಮ್ಮ ಲೈಫಲ್ಲಿ ಯಾರೋ ಏನೋ ನಮ್ಮ ಸಾಮರ್ಥ್ಯದ ಬಗ್ಗೆ ಹೇಳಿದರು ಅಂತ ಅದನ್ನೇ ನಂಬಿಕೆ ಹೋಗಬಾರ್ದು. ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಕಷ್ಟಪಟ್ಟು ಪ್ರಯತ್ನ ಪಡಬೇಕು. ಯಾರ ಆಶೀರ್ವಾದ ಎಷ್ಟೇ ದೊಡ್ಡಿದ್ರು ಅಥವಾ ಎಷ್ಟೇ ಚಿಕ್ಕದಿದ್ರೂ ಕೂಡ ನಮ್ಮ ಪ್ರಯತ್ನ ಇದ್ದೇ ಹೋದರೆ ಆ ದೇವರು ಕೂಡ ನಮ್ಮ ಪರವಾಗಿದ್ದರೂ ಫಲ ಸಿಗಲ್ಲ. ಏನಂತೀರ?